Hello dear students and my dear friends, welcome back to Royce and Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಈ ವರ್ಷ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಕೇಳಬಹುದಾದಂತಹ SSLC ಇಂಗ್ಲಿಷ್ ಪದ್ಯಗಳ ಸಾರಾಂಶಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಇಲ್ಲಿ ವಿದ್ಯಾರ್ಥಿಗಳೇ, ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ 3 ಅಂಕದ ಒಂದು ಸಮರಿಯನ್ನು ಕೇಳ್ತಾರೆ ಮತ್ತು 4 ಅಂಕದ ಒಂದು ಸಮರಿಯನ್ನು ನಿಮಗೆ ಕೇಳ್ತಾರೆ. 4 ಅಂಕಗಳಲ್ಲಿ ವಿದ್ಯಾರ್ಥಿಗಳು ನಿಮಗೆ 3 ಪದ್ಯಗಳ ಸಾರಾಂಶಗಳನ್ನು ಕೇಳ್ತಾರೆ. 3 ಪದ್ಯಗಳಲ್ಲಿ ಯಾವುದಾದರೂ ಒಂದು ಪದ್ಯಕ್ಕೆ ಮಾತ್ರ ನೀವು ಸಮರಿಯನ್ನು ಬರೀಬೇಕಾಗತ್ತೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಪ್ರತಿಯೊಂದು ಸಾರಾಂಶವನ್ನು ಕೂಡ ಕೇವಲ 10 ವಾಕ್ಯಗಳಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀರಿ. ವಿದ್ಯಾರ್ಥಿಗಳು, ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಮೊದಲಿಗೆ ಝ್ಯಾಸ್ ಪೋಯಮ್ 2 ಪದ್ಯದ ಸಾರಾಂಶವನ್ನು ನೋಡೋದಾದರೆ, ದ ಪೋಯಮ್ ಝ್ಯಾಸ್ ಪೋಯಮ್ 2 ಈಸ್ ರಿಟನ್ ಬೈ Carl Wendell Heinz the Jr. The jazz player is standing like a black ancient mariner. His face is wrinkled and weary. He wears a faded blue shirt. His tie is undone. His old jacket holds his sagging stomach in. His shoes have paper in them. His rough, unshaven face shows the pain. He gently lifts the saxophone and plays music. Now, he is not a black man, but a bird which flies high and higher. He tells the message of God through music. ಇಲ್ಲಿ ವಿದ್ಯಾರ್ಥಿಗಳೇ, ನಿಮಗೆ 2 ಅಂಕಗಳಿಗೆ ಪ್ರಶ್ನೆ ಏನಾದರೂ ಕೇಳಿದ್ರೆ ಝ್ಯಾಸ್ ಪೋಯಮ್ 2 ಪದ್ಯದಿಂದ ಇಲ್ಲಿ ನಿಮಗೆ 2 ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇದಾಗಿ ಝ್ಯಾಸ್ ಪ್ಲೇಯರಿನ ಅವನ ಅಟೈರ್ ಅಥವಾ ಅವನ ವೇಷಭೂಷಣ ಯಾವ ರೀತಿ ಇತ್ತು ಅಂತೇಳಿ ನಿಮಗೆ ಕೇಳ್ಬೋದು. ಇದನ್ನು ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಫಸ್ಟು 7 ವಾಕ್ಯಗಳನ್ನು ಇಲ್ಲಿ ಕೊಟ್ಟಿದ್ದೇನಲ್ವಾ, ಇದನ್ನು ನೀವು ಉತ್ತರವಾಗಿ ಬರಿಬೋದು. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಝ್ಯಾಸ್ ಪ್ಲೇಯರಿನ ಮ್ಯೂಸಿಕ್ಕಿನ ಬಗ್ಗೆ ನಿಮಗೆ ಕೇಳ್ತಾರೆ. 2 ಅಂಕಗಳಿಗೆ ಈ ಪ್ರಶ್ನೆಯನ್ನು ಕೇಳಿದ್ರೆ ಲಾಸ್ಟ್ 3 ಸೆಂಟೆನ್ಸಸ್ಸನ್ನು ನೀವು ಉತ್ತರವಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಬರಿಬೋದು. ಅಂದರೆ 2 ಅಂಕಗಳಿಗೆ, 3 ಅಂಕಗಳಿಗೆ ಅಥವಾ 4 ಅಂಕಗಳಿಗೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು ಝ್ಯಾಸ್ ಪೋಯಮ್ 2 ಇಂದ ನೀವು ಈ ಸಮರಿಯಲ್ಲಿರುವಂಥ ಉತ್ತರವನ್ನೇ ಬರೆದರೆ ಸುಲಭವಾಗಿ ಅಂಕವನ್ನು ಪಡೆದುಕೊಳ್ಬೋದು. ನೆಕ್ಸ್ಟ್ ಎರಡನೆಯದಾಗಿ ಐ ಆಮ್ ದ ಲ್ಯಾಂಡ್ ಪದ್ಯದ ಸಾರಾಂಶವನ್ನು ನೋಡೋದಾದರೆ ಇಲ್ಲೂ ಕೂಡ ಕೇವಲ 10 ಸೆಂಟೆನ್ಸಸ್ಸಲ್ಲಿ ಸಮರಿಯನ್ನು ನೀಡ್ತಾ ಇದ್ದೇನೆ. ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟನ್ ಬೈ ಮರೀನಾ ದೆ ಬೆಲ್ಲಜೆಂತ. ನಿಮಗೆ ದೆ ಬೆಲ್ಲಜೆಂತ ಅನ್ನೋ ಸ್ಪೆಲ್ಲಿಂಗ್ ನಿಮಗೆ ಕಲಿಯೋದಕ್ಕೆ ಕಷ್ಟ ಆದರೆ ನೀವು ಕೇವಲ ಮರೀನಾ ಅಂತ ಬೇಕಾದರೂ ಬರೀಬೋದು. ಇನ್ ದಿಸ್ ಪೋಯಮ್ ದಿ ಅರ್ತ್ ಈಸ್ ದ ಸ್ಪೀಕರ್. ಪೀಪಲ್ ಟ್ರೈ ಟು ಡಾಮಿನೇಟ್ ದ ಲ್ಯಾಂಡ್ ದೋ ದೇ ಡೋಂಟ್ ಓನ್ ಇಟ್. ದ ಲ್ಯಾಂಡ್ ವೇಟ್ಸ್ ಪೇಷೆಂಟ್ಲಿ. ಪೀಪಲ್ ಪ್ಲವ್, plant trees, grow fruits and grass. Land feels it as tickling. The children dance and play on the land. The soldiers come with guns fighting for the land. People build fences on the land to divide nations, which chokes her neck. The land tells with self-assertion, you cannot put a fence around the planet Earth. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಪದ್ಯದ ಸಾರಾಂಶವನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಇದರ ಎಕ್ಸ್ಪ್ಲನೇಷನನ್ನು ವಿದ್ಯಾರ್ಥಿಗಳು ನಾನು ಈಗಾಗಲೇ ಹಲವಾರು ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಅದನ್ನು ನೋಡಿ ಇದನ್ನು ಪದ್ಯವನ್ನು, ಅದರ ಸಾರಾಂಶವನ್ನು ಕನ್ನಡದಲ್ಲಿ ಅದನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯದ ಸಾರಾಂಶ ವಿದ್ಯಾರ್ಥಿಗಳೇ, ಈ ಪ್ರಶ್ನೆ ನಿಮಗೆ ಯಾವಾಗಲೂ ಕೂಡ 4 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಾಗಿ ಇಲ್ಲಿಂದಿಟ್ಟಿರುವಂಥ ಉತ್ತರವನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸುಲಭವಾಗಿ 4 ಅಂಕವನ್ನು ಪಡೆದುಕೊಳ್ಬೋದು. ನನ್ನ ಪ್ರತಿ ಸಾರಾಂಶದ ಮೊದಲನೇ ಲೈನ್ ವಿದ್ಯಾರ್ಥಿಗಳೇ ನೀವು ಗಮನಿಸಿದ್ರೆ ಈ ಪದ್ಯದ ಹೆಸರು ಮತ್ತು ಆ ಪದ್ಯವನ್ನು ಯಾರು ಬರ್ತಿದ್ದಾರೆ ಅಂತೇಳಿ ಪ್ರತಿ ಸಮರಿಯ ಮೊದಲನೇ ಸೆಂಟೆನ್ಸ್ನಲ್ಲಿ ಕೊಟ್ಟಿದ್ದಾನೆ. ನೀವು ಸುಲಭವಾಗಿ ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಬೋದು. ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. ಶಿ ವಾಸ್ ಟಾಟ್ ಟು ಕ್ಲೈಂಬ್ ಟ್ರೀಸ್ ವೆನ್ ಶಿ ವಾಸ್ 6 years old ಬೈ ಹರ್ ಬ್ರದರ್. ಈವನ್ ಅಟ್ ದಿ ಏಜ್ ಆಫ್ 62 ಶಿ ಯೂಸ್ ಟು ಕ್ಲೈಂಬ್ ಟ್ರೀಸ್. People said it was disgraceful. One day she climbed a tree and could not come down. Doctors advised her 1 week bed rest. Staying in bed was like hell for her. She demanded a house in a treetop as soon as she recovered. Her son fulfilled her wish. ನೆಕ್ಸ್ಟ್ ಇನ್ನೊಂದು ಪದ್ಯವನ್ನು ನಿಮಗೆ 4 ಅಂಕಗಳಿಗೆ ಕೇಳೋದಾದರೆ ದ ಸಾಂಗ್ ಆಫ್ ಇಂಡಿಯಾ ಪದ್ಯದ ಸಾರಾಂಶವನ್ನು ಕೇಳ್ತಾರೆ. ನೀವು ಇದನ್ನಾದರೂ ಬರಿಬೋದು ಅಥವಾ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಪದ್ಯದ ಸಾರಾಂಶವನ್ನಾದರೂ ಬರಿಬೋದು. ಅಥವಾ ನಿಮ್ಮ ಎಕ್ಸಾಮ್ನಲ್ಲಿ ಬೇಕಾದರೆ ಇದನ್ನು 3 ಅಂಕಗಳಿಗೆ ಬೇಕಾದರೂ ವಿದ್ಯಾರ್ಥಿಗಳೇ ಕೇಳ್ಬೋದು. ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಈಸ್ ರಿಟನ್ ಬೈ ವಿ ಕೆ ಗೋಕಾಕ್. The poem is in the form of a dialogue
between the poet and Mother India. The poet wants to sing about the beauty and glory of India. Mother India wants the poet to sing about the beggars, lepers, the filth, and the dirt. The poet wants to sing about the great history and great men of India. Mother India wants the poet to sing about the hard-working people and the helpless children. The poet wants to sing about the industries, technology, and atomic age. Mother India wants the poet to sing of the strikes and the Iron Man. The poet becomes angry and asks Mother India if there is no song he can sing wholeheartedly. At that, Mother India rises up and writes the Book of Morrow, signifying the bright future of India. ಇಲ್ಲಿ ವಿದ್ಯಾರ್ಥಿಗಳೇ, ಈ ಸಮರಿಯಲ್ಲಿ ನಾನು ಪೋಯೆಟ್ ಯಾವುದ್ರ ಬಗ್ಗೆ ಹಾಡನ್ನು ಹಾಡಬೇಕು ಅನ್ಕೋತಾರೆ ಮತ್ತು ಭಾರತ ಮಾತೆ ಯಾವುದರ ಬಗ್ಗೆ ಹಾಡನ್ನು ಹಾಡು ಅಂತೇಳಿ ಪೋಯೆಟ್ಗೆ ಹೇಳ್ತಾಳೆ ಅಂತೇಳಿ ಒಂದು ರೀತಿ ಕಾನ್ವರ್ಸೇಷನ್ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. 2 ಅಂಕಗಳಿಗೆ ಕೇಳಿದ್ರು ಬೇಕಾದರೂ ನೀವು ಇಲ್ಲಿ ಉತ್ತರವನ್ನು ಬರೀಬೋದಾಗಿರುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಪದ್ಯದ ಸಾರಾಂಶವನ್ನು ವಿದ್ಯಾರ್ಥಿಗಳೇ ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಈಸ್ ರಿಟನ್ ಬೈ James T. Fields. It was dark, stormy night in winter, and the ship was out at sea. Huge waves dashed against the ship, and the roar of the sea filled the sailors with fear. They crowded together in the cabin. Even the bravest among them could not sleep. They just sat in the darkness and prayed. As the storm continued, the captain too gave up hope and said that they were lost. Then the captain's little daughter held his hand and asked, "Isn't God upon the ocean just the same as on the land?" Her faith in God filled the sailors with a new hope. They spoke in better cheer, and by the morning they reached harbor safely. ಈ ವಿದ್ಯಾರ್ಥಿಗಳು ನಾನು ಯಾವುದೇ ಎಕ್ಸ್ಪ್ಲನೇಷನನ್ನು ಕೊಟ್ಟಿಲ್ಲ, ಎಕ್ಸ್ಪ್ಲನೇಷನ್ ವಿಡಿಯೋಗಳನ್ನು ಕೂಡ ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲೇ ನೀಡಿರ್ತೇನೆ. ನೀವು ಅದನ್ನು ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಮ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.